ಸರ್ ಬರೀ 145 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಮಾಡೋಣ ಸರ್. 170 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 1,70,000ಕ್ಕೆ ಸಿಂಗಲ್ ಓನರ್ ಮಿನಿ ಸಿಗ್ತಿರೋದು ಖಂಡಿತ ಸರ್. ಬರೀ 1,35,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಒಂದೇ ಒಂದು ಪ್ರೈಸ್ ಡೈಲಿ ಪ್ರೈಸ್ K17 ಪಾಸಿಂಗ್ ಆ ಕಡೆ ಅವ್ರು ಬಂದು ತಗೊಂಡು ಹೋಗ್ತಾರೆ. ಖಂಡಿತ ಸರ್. 195 ಫೈನಲ್ ಟು ಫೈನಲ್ ಕೊಡೋಣ. ಬರೀ 170 ಹೇಳ್ತಾವ್ರೆ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 1,70,000ಕ್ಕೆ ಸಿಗ್ತಿರೋದು ಸರ್. 180 ಹೇಳ್ತಾವ್ರೆ ಸರ್, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಡೆಡ್ಲಿ ಪ್ರೈಸ್ ಏನಾದರೂ ಕೊಡ್ತೀರಾ? 2,90,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 260 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 260 ಸ್ಲೈಟ್ಲಿ ನೆಗೋಷಿಯಬಲ್. ಖಂಡಿತ ಸರ್. ಅದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಸರ್. 2,50,000 ಹೇಳ್ತಾವ್ರೆ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಸರ್ 2,45,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ಬರೀ 3,60,000 ಹೇಳ್ತಾವ್ರೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,20,000 ಹೇಳ್ತಾ ಇದ್ದೀನಿ ಸರ್, ಇದೂ ಹೆಚ್ಚು ಕಡಿಮೆ ಆಗುತ್ತೆ. ಆರಾಮಾಗಿ ನಿಮಗೆ 2 lakhsವರೆಗೂ ಲೋನೇ ಮಾಡಿಸ್ಕೊಟ್ಬಿಡ್ತೀನಿ ಸರ್. 2,85,000, 2,85,000, 2,75,000ಕ್ಕೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ 3 ಗಾಡಿಗಳಿರೋದು. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ ಭಾರತ್ ಕಾರ್ಸ್ಗೆ ಬಂದಿದ್ದೀನಿ. ಭಾರತ್ ಕಾರ್ಸ್ ಅಂತಂದರೆ ಆಲ್ ಓವರ್ ಕರ್ನಾಟಕಕ್ಕೆ ಗೊತ್ತು, ಕಮ್ಮಿ ಪ್ರೈಸಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಗಾಡಿಗಳು ಸ್ಟಾಕುಗಳು ತುಂಬ ಇದೆ. ಆ್ಯಂಡ್ ಯಾರು ಹುಡುಕ್ತಿರೋರಿಗೆ ವಿಸಿಟ್ ಆಗಿ ಲೋನ್ ಅಂತ ಹೋಗೋದ್ರೆ ಕೇವಲ 20, 30, 40, 50,000 ಇದ್ರೆ ಸಾಕು ಗಾಡಿ ತೊಗೊಂಡು ಹೋಗ್ಬೋದು. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ಗಾಡಿ ಸ್ಟಾಕ್ಸ್ ಎಷ್ಟಿದೆ ಫಸ್ಟ್ ಆಫ್ ಆಲ್? ಸರ್ ಆರಾಮಾಗಿ ನಿಮಗೆ 45 to 50 ಗಾಡಿ ನೋಡ್ಬೋದು ಸರ್. 45 to 50 ಡೌನ್ ಪೇಮೆಂಟ್ ಅಂತ ಹೋಗೋದ್ರೆ ಎಷ್ಟು ತೊಗೊಂಡು ಸರ್? ನೋಡಿ, ನಮ್ಮ ಹತ್ರ ನಿಮಗೆ 11 ಮಾಡಲಿಂದ ಆರಾಮಾಗಿ ಲೋನ್ ಆಗುತ್ತೆ. ನಿಮಗೆ 11 ಮಾಡಲಿಂದ 13 ಮಾಡಲ್ ಒಳಗಡೆ ಲೋನ್ ಬೇಕಂದರೆ ಒಂದು 50% ಮಾಡಬೇಕು. ಒಂದು 50% 13 ಮಾಡಲ್ ಮೇಲ್ಗಡೆ ತೊಗೊಂಡ್ರೆ ಒಂದು 70-80 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಭಾರತ್ ಕಾರ್ಸ್ ಅಡ್ರೆಸ್ ಗೂಗಲಲ್ಲಿ ಹಾಕಿದ್ರೆ ಬರುತ್ತೆ, ಬಟ್ ಅಡ್ರೆಸ್ ಹೇಳ್ಬಿಡಿ ನಮಗೆ. ಸರ್ ಅಡ್ರೆಸ್ ಬಂದು ನಾಗರಬಾವಿ ಸರ್ವಿಸ್ ರೋಡ್ನಲ್ಲಿ ಇದೆ. ನೀವು ಈ ಕಡೆಯಿಂದ ಬಂದರೆ ನಾಗರಬಾವಿ ಸರ್ಕಲ್ ಇಂದ ಬರೀ ಸರ್ವಿಸ್ ರೋಡ್ಗೆ ಬಂದರೆ ಸಾಕು, ಸಿಗ್ಬಿಡುತ್ತೆ. ಈ ಕಡೆಯಿಂದ ಬಂದರೆ ನಿಮಗೆ ನಾಯಿನಲ್ಲಿ ದೊಡ್ಡದು ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ಬಿಟ್ಟಿದ ತಕ್ಷಣ ಸರ್ವಿಸ್ ರೋಡ್ಗೆ ಬಂದುಬಿಟ್ರೆ ಲೆಫ್ಟ್ ಸೈಡೇ ಕಾಣುತ್ತೆ ಸರ್. ಖಂಡಿತ. ಈಗ ಭಾರತ್ ಕಾರ್ಸಲ್ಲಿ ಆಲ್ಮೋಸ್ಟ್ ನೋ ಹಿಡನ್ ಚಾರ್ಜಸ್, ಏನು ಹಿಡನ್ ಚಾರ್ಜಸ್, ಕಮಿಷನ್ ಏನಿಲ್ಲ. ಬರೀ RTO ಚಾರ್ಜಸ್ ಏನಿರುತ್ತೆ ಅದು ಅಪ್ಲೈ ಇರುತ್ತೆ ಸರ್. ಖಂಡಿತ. ಆ್ಯಂಡ್ ಲೋನ್ ಹೇಳಿದ್ದೀರಾ ಸರ್, ಪ್ರೈಸ್ ಸ್ಟಾರ್ಟ್ ಆಗೋದು ಸರ್ 1 ಲಕ್ಷದಿಂದ ಕೊಡೋಣ ಸರ್. 1 ಲಕ್ಷದಿಂದ ಖಂಡಿತ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಖಂಡಿತ ಬನ್ನಿ. 1 ಲಕ್ಷದಿಂದ. ಹೌದು. ಫಸ್ಟ್ ವೆಹಿಕಲ್ I20 ತಗೊಳ್ಳೋಣ, ಪೋಲೋ ತಗೊಳ್ಳೋಣ? ಪೋಲೋನೇ ತಗೊಳ್ಳೋಣ ಬನ್ನಿ ಹೇಳಿ ಸರ್. 2011 ಮಾಡಲ್ ಸಿಂಗಲ್ ಓನರ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಗಾಡಿ. ನಿಮಗೆ ಬರೀ 1,18,000 ಜಿನ್ಯೂ ನೋಡಿದೆ, ಶೋರೂಮ್ ಹಿಸ್ಟ್ರಿ ಅನ್ಬೋದು. 1,18,000 ಓಡಿರೋದು ಪೆಟ್ರೋಲ್ ವೇರಿಯಂಟು. ಕಂಫರ್ಟಾ? ಹೌದು, ಕಂಫರ್ಟ್ ಲೈನ್ ಆಗಿರೋದು. ಯಾರು ಹುಡುಕ್ತಿರೋರಿಗೆ ವೋಲ್ಕ್ಸ್ವ್ಯಾಗನ್ ಪೋಲೋ ಏನು ಪ್ರೈಸ್ ಹೇಳ್ತಿದ್ರಾ ಸರ್? 2,90,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 2,90,000, 2,90,000ಕ್ಕೆ 2011 ಮಾಡಲು. ಖಂಡಿತ, ಅದೂ ಸಿಂಗಲ್ ಓನರ್ ಗಾಡಿ. ಓಕೆ. ಹಾಗೆ ನೆಕ್ಸ್ಟ್ ಹೋಗೋದ್ರೆ I20 ಸರ್. I20 ಟೈಪ್ 3 ಇದು 2012 ಇದೂ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟು. ನೀವು ಗಾಡಿ ತೋರಿಸ್ಬೋದು ಸರ್, ಡೆಂಟು ಸ್ಕ್ರಾಚಸ್ ಏನೂ ಇಲ್ಲ. ಓಕೆ. ಈ ಒಂದು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ವಾ? ಹೌದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಈ ಒಂದು ಲೆದರ್ ಫ್ಯಾಬ್ರಿಕ್ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಗಾಡಿ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಯಾರು I20 ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಹೋಗ್ತಿದ್ರೆ ಪ್ರೈಸಿಂಗು ಸರ್ 3,20,000 ಹೇಳ್ತಾವ್ರೆ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 3,20,000ಕ್ಕೆ I20 ಸ್ಪೋರ್ಟ್ಸ್ ವೇರಿಯಂಟ್ ಸಿಗ್ತಿರೋದು. ಹಾಗೆ ಇನ್ನೊಂದು ಬ್ಲೂ ಕಲರ್ಲಿ I20 ನಾ? ಹೌದು ಸರ್. I20 2017 ಮಾಡಲ್ ಸಿಂಗಲ್ ಓನರ್, ಓನ್ಲಿ 1,09,000 ನೋಡಿದೆ. ಶೋರೂಮ್ ಹಿಸ್ಟ್ರಿ ಸಮೇತ ಇದೆ ಸರ್ ಗಾಡಿ. 1,09,000 ಶೋರೂಮ್ ಹಿಸ್ಟ್ರಿ. 2017 ಮಾಡಲು. ಸಿಂಗಲ್? ಖಂಡಿತ ಸರ್, ಸಿಂಗಲ್ ಓನರ್. ಓಕೆ. ಸ್ಪೋರ್ಟ್ಸ್. ಹೌದು. ಆಫ್ಟರ್ ಮಾರ್ಕೆಟ್ ಅದರ ಪಾಲಿಸಿ ಹಾಕಿದ್ದಾರೆ. ಕಂಪ್ನಿಯಿಂದ ಬಂದಿರೋದು, ಅಡಿಷನಲ್ ಏನೂ ಹಾಕಿಲ್ಲ. ಗಾಡಿ ಚೆನ್ನಾಗಿದೆ. ಬ್ಲೂ ಕಲರ್. ಯಾರು ಹುಡುಕ್ತಿರೋರಿಗೆ ಪ್ರೈಸಿಂಗ್ ಏನು ಕೊಟ್ಟು ಮಾಡ್ತೀರಾ ಸರ್? ಬರೀ 5,45,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಸರ್ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 5,45,000. 5,20ಕ್ಕೆ ಏನಾದ್ರು ಚಾನ್ಸ್ ಇದೆಯಾ ಸರ್? ಮುಂದೆ ಬರಲಿ ಆನ್ ಟೇಬಲ್ ನೆಗೋಷಿಯಬಲ್ ಆಗೇ ಆಗುತ್ತೆ. ಖಂಡಿತ. ನೆಕ್ಸ್ಟ್ ಸ್ಕೋಡಾದಲ್ಲಿ ಸರ್ ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸ್ ಇದು ಫುಲ್ ಟಾಪ್ ಎಂಡ್. ನಿಮಗೆ ಏರ್ ಬ್ಯಾಗು, ABS, ಮ್ಯಾಗ್ ವೀಲು ಎಲ್ಲ ಬರುತ್ತೆ ಗಾಡಿ. 2012 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ಶಿಪ್ ನಲ್ಲಿ ಇದೆ. ಬರೀ 78,000 ಸಮಥಿಂಗ್ ಓಡಿದೆ ಸರ್ ಗಾಡಿ. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ 78,000 ಪೆಟ್ರೋಲ್. ಸ್ಕೋಡಾ ರ್ಯಾಪಿಡ್ ಹುಡುಕ್ತಿರೋರಿಗೆ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. ಪ್ರೈಸಿಂಗು ಸರ್? ಸರ್ 3,30,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಹಾಕ್ಕೊಡ್ತೀನಿ. 3,30,000. 3,30,000ಗೆ ಪೆಟ್ರೋಲ್ ವೇರಿಯಂಟು, ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸು ಟಾಪ್ ಎಂಡ್ ವೇರಿಯಂಟ್ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಫೋರ್ಡ್ ಫಿಯೆಸ್ಟಾ. ಸರ್ ಫೋರ್ಡ್ ಫಿಯೆಸ್ಟಾ ಇದು 2012 ಮಾಡಲ್ ಸಿಂಗಲ್ ಓನರು. ನಿಮಗೆ ಆರಾಮಾಗಿ ಮೈಲೇಜ್ ಹೇಳಕ್ ಹೋಗಿದ್ರೆ ಆರಾಮಾಗಿ 20+ ಮೈಲೇಜು ಅಂತೀವಿ. 20 ಮೈಲೇಜ್ ಬರುತ್ತೆ ಸರ್. ಡೀಸೆಲ್ ವೇರಿಯಂಟ್ ಇದು. ಓಕೆ. ಟಾಪ್ ಎಂಡ್. ಹೌದು, ಟಾಪ್ ಎಂಡ್. ಏರ್ ಬ್ಯಾಗು, ABS, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ ನಿಮಗೆ. ಗಾಡಿ ಯಾರು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಹುಡುಕ್ತಾರೆ. ಗಾಡಿ ಸಖತ್ತಾಗಿದೆ. KS0 ಬೆಂಗಳೂರು ಪಾಸಿಂಗು ಪ್ಯೂರು.
ಡೀಸೆಲ್ ಅಲ್ಲಿ ಗಾಡಿ ಹುಡುಕ್ತಿರೋ ಕಮ್ಮಿ ಪ್ರೈಸ್ ಅಲ್ಲಿ ಆಪ್ಟ್ ಮಾಡ್ಬೋದು. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ 2,45,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡೋಣ. 2,45,000. ಹೌದು ಸರ್. ಓಕೆ, ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್. ಸರ್ ಸ್ವಿಫ್ಟ್ ಡಿಸೈರ್ 2013 ಮಾಡೆಲ್ ಆಗಿದೆ, ಬರೀ 78,000 ನೋಡಿದೆ ಸರ್ ಗಾಡಿ. ಪೆಟ್ರೋಲ್ ವೇರಿಯಂಟು. 78,000 ಓಡಿದೆ. ಹೌದು, ಗಾಡಿ ಮಾತ್ರ ಸಖತ್ತಾಗಿದೆ ಸರ್. ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರ್ ಹಾಕಿದಾರಲ್ವಾ? ಹೌದು ಹೌದು, ನೋಡ್ಬೋದು. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. VXI ವೇರಿಯಂಟ್, VXI ವೇರಿಯಂಟ್ ಆಗಿರೋದು ಪೆಟ್ರೋಲು. ಪ್ರೈಸಿಂಗು ಸರ್ ಬರೀ 3,60,000 ಹೇಳ್ತಾವ್ರೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 3,65,000. ಹೌದು ಸರ್. ಲೋನ್ ಅಂತ ಹೋಗೋದಾದ್ರೆ ಖಂಡಿತ ಸರ್, ನಿಮ್ಗೆ ಆರಾಮಾಗಿ 2 lakhsವರೆಗೂ ಲೋನ್ ಮಾಡಿಕೊಡ್ತೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ವ್ಯಾಗನಾರು ಹೇಳಿ ಸರ್. 2008 ಮಾಡೆಲ್, ಸೆಕೆಂಡ್ ಓನರು, VXI ಇದು. ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಡಿಫೋಗರು ಮತ್ತೆ ಮಿರರ್ ಕಂಟ್ರೋಲರ್ ಎಲ್ಲ ಬರುತ್ತೆ. ನೀವು 4 ಟೈರು ನೋಡ್ಬೋದು ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಇದಾವೆ 4. ಓಕೆ, ಪ್ರೈಸಿಂಗ್ ಅಂತ ಹೋಗೋದಾದ್ರೆ ಇದು ಸರ್ 180 ಹೇಳ್ತಾವ್ರೆ ಸರ್, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ. ಡೆಡ್ಲಿ ಪ್ರೈಸ್ ಏನಾದರೂ ಕೊಡ್ತೀರಾ? ಸರ್ ಬನ್ನಿ 170 ಮಾಡ್ಕೊಡೋಣ. 1,70,000ಕ್ಕೆ 2009 ಮಾಡೆಲ್, ಸೆಕೆಂಡ್ ಓನರ್. ಓಕೆ, ಹಾಗೆ ನೆಕ್ಸ್ಟ್ I20 ಇನ್ನೊಂದಿರೋದು ಸರ್ I20 ಸ್ಪೋರ್ಟ್ಸ್, ಇದೂ ಪೆಟ್ರೋಲ್ ಅಷ್ಟೇ, ಟಾಪ್ ಎಂಡ್ ಗಾಡಿ ಇದೂ. Okay. ಕ್ಲಾಸ್ ಕಂಡೀಷನ್ನಲ್ಲಿ ಇದೆ, ಬರೀ 70,000 ಹೊಡಿದೆ ಗಾಡಿ ಸರ್. 70,000 ಹೊಡಿರೋ ಶೋರೂಮ್ ರೆಕಾರ್ಡು. ಹೌದು ಸರ್. ಓಕೆ, ಆಫ್ಟರ್ ಮಾರ್ಕೆಟು ನಿಮಗೆ ಲೆದರ್ ಅಪಾಲ್ಸರಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಸ್ಟೇರಿಂಗಲ್ಲಿ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಗಾಡಿ ಕ್ಲಾಸ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಅಲ್ವಾ? ಖಂಡಿತ. 12 ಮಾಡಲ್ಗೆ ಏನು ಕೊಟೇಶನ್ ಹೇಳ್ತಿದ್ದೀರಾ? ಸರ್ 3,20,000 ಹೇಳ್ತಾ ಇದ್ದೀನಿ ಸರ್, ಇದೂ ಹೆಚ್ಚು ಕಡಿಮೆ ಆಗುತ್ತೆ. ಆರಾಮಾಗಿ ನಿಮಗೆ 2 lakhsವರೆಗೂ ಲೋನೇ ಮಾಡಿಸ್ಕೊಟ್ಬಿಡ್ತೀನಿ ಸರ್. ಅಂದರೆ ಲೈಕ್ 2 lakh ಲೋನ್ ಮಾಡ್ಕೊಡ್ತೀರಾ? ಲೈಕ್ 2-3 ಲಕ್ಷದ ಒಳಗಡೆ ಟ್ರೈ ಮಾಡ್ತೀರಾ? ಬನ್ನಿ ಸರ್, ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸರ್ ಆಲ್ಟೋ K10 ಇದು 2013 ಮಾಡೆಲ್ ಆಗಿರುತ್ತೆ, ಸಿಂಗಲ್ ಓನರ್ ಗಾಡಿ. VXI ಬರೀ 75,000 ಜಿನ್ನಿ ನೋಡಿದೆ ಸರ್ ಗಾಡಿ ನೀವು ನೋಡ್ಬೋದು ಸರ್. ಡೆಂಟು ಸ್ಕ್ರಾಚಸ್ ಏನೂ ಇಲ್ಲ. ಟೈರು ಕೂಡ ತೋರಿಸ್ಬೋದು ನಿಮಗೆ, 80% ಟೈರುಗೂ ಇದೆ ಸರ್ ಗಾಡಿನಲ್ಲಿ. VXI ವೇರಿಯಂಟು ಆಲ್ಟೋದಲ್ಲಿ ಯಾರು ಹೋಗ್ತಾರೆ, ಈ ಒಂದು ಡಾಕ್ಟರ್ ಯೂಸ್ಡ್ ವೆಹಿಕಲ್ ಆಗಿರುತ್ತೆ. ಆ್ಯಂಡ್ ನೋಡ್ಬೋದು ಗಾಡಿ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. 78,000 ಓಡಿರೋ ವೆಹಿಕಲ್. ಕೊಟೇಶನ್ ಏನು ಹೇಳ್ತಿದ್ರಾ? ಸರ್ 2,50,000 ಹೇಳ್ತಾವ್ರೆ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 2,50,000ಕ್ಕೆ 2013 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ಲೋನ್ ಆಗುತ್ತಲ್ಲ ಇದಕ್ಕೆ? ಖಂಡಿತ 1 ಲಕ್ಷ ಲೋನ್ ಮಾಡ್ಕೊಡೋಣ. ಓಕೆ, ನೆಕ್ಸ್ಟ್ ಹೋಗ್ತಿದ್ರೆ ರಿಡ್ಜ್ 2011 ಮಾಡಲು. 2011 ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟು. ನಿಮಗೆ ಆರಾಮಾಗಿ 18 to 20 ಮೈಲೇಜ್ ಬರುತ್ತಂತ ಗಾಡಿ ನೀವು. ಇದೂ ಅಷ್ಟೇ ಸರ್, ನಿಮಗೆ 1,09,000 ನೋಡಿದೆ, ಶೋರೂಮ್ ಹಿಸ್ಟ್ರಿ ಸಮೇತ ಗಾಡಿ ಕೊಡೋಣ ಸರ್. 1,09,000 ಓಡಿರೋದು. ಡೀಸೆಲ್ LDI VDI ವೇರಿಯಂಟ್ ಆಗಿರೋದು. ಪ್ರೈಸಿಂಗು ಸರ್ ಬರೀ 2,85,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 2,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಶೋರೂಮ್ ರೆಕಾರ್ಡ್ ಬೇಕಂದ್ರೆ ನೀವು ಮಂಡೇ ಮೋಟರ್ಸ್ ಹೋಗ್ಬೇಕು. ಖಂಡಿತ ಸರ್, ಖಂಡಿತ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಗಾಡಿ. ನೆಕ್ಸ್ಟ್ ವೆಹಿಕಲ್ ಸರ್ ಇದೂ ರಿಡ್ಜ್ 2011, ಇದೂ ಸೆಕೆಂಡ್ ಓನರ್ ಆಗಿದೆ. ಇದೂ ಡೀಸೆಲ್ ವೇರಿಯಂಟು. ಇದೂ ನಿಮಗೆ ಆರಾಮಾಗಿ 80 ಸಮಥಿಂಗ್ ಓಡಿದೆ ಸರ್ ಗಾಡಿ. ಓಕೆ, ಡೀಸೆಲ್ ವೇರಿಯಂಟ್ ಅಲ್ಲಿ ಎಲ್ಲ ಇದೆ ಗಾಡಿನಲ್ಲಿ. ಓಕೆ, ಡೀಸೆಲ್ ವೇರಿಯಂಟ್ ಅಲ್ಲಿ ನಿಮಗೆ 2 ವೆಹಿಕಲ್ ರಿಡ್ಜ್ ಅಲ್ಲಿ ಸಿಗ್ತಿರೋದು. ಕೊಟೇಶನ್ ಇದಕ್ಕೆ ಸರ್ ಇದೂ ಅಷ್ಟೇ, ಬರೀ 2,85,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 2,85,000 ಸೇಮ್ 2 ಗಾಡಿನೂ ಸೇಮ್ ಪ್ರೈಸಿಂಗ್ ಹೇಳ್ತಾ ಇದ್ದೀನಿ. 2 ಗಾಡಿನೂ ಹೆಚ್ಚು ಕಡಿಮೆ ಆಗುತ್ತೆ, ಮುಂದೆ ಬನ್ನಿ, ಯಾವ ಕಲರ್ ಬೇಕಂದ್ರೂ ತಗೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಖಂಡಿತ. ನೆಕ್ಸ್ಟ್ ಸ್ಯಾಂಟ್ರೋ ನೋಡೋದಾದ್ರೆ ಒಂದು ವೆಹಿಕಲ್ ಸರ್, ಸ್ಯಾಂಟ್ರೋ 2007 ಮಾಡೆಲ್, ಎಕ್ಸ್ಒ ಟಾಪ್ ಎಂಡ್ ಇದು. ಓಕೆ, ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಬರುತ್ತೆ ಗಾಡಿನಲ್ಲಿ. ಆಫ್ಟರ್ ಮಾರ್ಕೆಟು ನಿಮಗೆ ಲೆದರ್ ಪಾಲ್ಸರ್ ಹಾಕಿದ್ದಾರೆ ನೋಡ್ಬೋದು. ಯಾರು ನಿಮಗೆ ಬೇಕು ಅನ್ನೋರಿಗೆ ಕಮ್ಮಿ ಪ್ರೈಸಲ್ಲಿ ಕಲಿಯೋಕ್ಕೆ ಗಾಡಿ ಬೇಕು ಅಂದರೆ ಕಂಫರ್ಟು ಚೆನ್ನಾಗಿದೆ. ಹೌದು, ಕ್ಲಾಸ್ ಆಗಿದೆ ಸರ್ ಗಾಡಿ. 1,40,000 ನೆಗೋಷಿಯಬಲ್ ಹೇಳ್ತಾ ಇದ್ದೀನಿ. 1,40,000 ಸ್ಲೈಟ್ಲಿ ನೆಗೋಷಿಯಬಲ್. ಖಂಡಿತ ಸರ್, ಸ್ಲೈಡ್ ನೆಗೋಷಿಯಬಲ್ ಇರುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ಲು ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ ರಿಡ್ಜ್. ಸರ್ ಇದು ಪೆಟ್ರೋಲ್ ZXi ಟಾಪ್ ಎಂಡ್, ನಿಮಗೆ ಓಕೆ ಏರ್ ಬ್ಯಾಗು, ABS, ಮ್ಯಾಟ್ ವೀಲ್ ಎಲ್ಲ ಬರುತ್ತೆ. ಹೌದು, 2010 ಮಾಡೆಲ್ ಆಗಿರುತ್ತೆ, ಸೆಕೆಂಡ್ ಓನರ್ಶಿಪ್ನಲ್ಲಿ ಇದೆ. ಫ್ರೆಶ್ FC ಕೂಡ ಇದೆ ಗಾಡಿಗೆ ನಿಮಗೆ. ಓಕೆ, ಪ್ರೈಸಿಂಗ್ ಫ್ರೆಶ್ FC ಅಂದರೆ ಆಲ್ಮೋಸ್ಟ್ ಇನ್ನು 5 ವರ್ಷ 5 years ನೀವು ಮಾತಾಡಂಗಿಲ್ಲ ಸರ್. ಪ್ರೈಸಿಂಗು 275 ಹೇಳ್ತಾವ್ರೆ ಸರ್, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಆಗುತ್ತೆ. 2,75,000ಗೆ ಈ ವೆಹಿಕಲ್ಲು. 2,85,000, 2,85,000, 2,75,000ಕ್ಕೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ 3 ಗಾಡಿಗಳಿರೋದು. ಇನ್ನೂ ಗಾಡಿಗಳಿದೆಯಾ ಅಥವಾ ರಿಡ್ಜು ಇನ್ನೊಂದಿದೆ ಸರ್, ಅದನ್ನು ತೋರಿಸ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ I20 ನೋಡೋದಾದ್ರೆ ಸರ್ I20 ಸ್ಪೋರ್ಟ್ಸ್, ಇದು 2010 ಮಾಡೆಲ್, ಓನರ್ಸ್ 3rd ಆಗಿದೆ. ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಇದೆ. ಬರೀ ನಿಮಗೆ 70,000 ಇದೆ ಓಡಿದೆ ಗಾಡಿ. ಗಾಡಿ ತೋರಿಸ್ಬೋದು ಸರ್, ಡೆಂಟು ಸ್ಕ್ರಾಚಸ್ ಏನೂ ಇಲ್ಲ. ಟೈರ್ ಕೂಡ ನಿಮಗೆ 80 to 90% ಟೈರ್ ಇದಾವೆ ಸರ್ ಗಾಡಿನಲ್ಲಿ. ಆಫ್ಟರ್ ಮಾರ್ಕೆಟು ಲೆದರ್ ಪಾಲ್ಸರಿ ಆಡ್ ಆನ್ ಆಗಿದೆ. ಟೈರ್ ಆಲ್ಮೋಸ್ಟ್ 80 to 90 ಇದೆ. ಇದು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ವಾ? ಹೌದು ಸರ್. ಸರ್ 2,70,000 ಹೇಳ್ತಾವ್ರೆ, ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 2,70,000 ಸ್ಪೋರ್ಟ್ಸ್ ವೇರಿಯಂಟು I20 ಸಿಗ್ತಿರೋದು ವೈಟ್ ಕಲರಲ್ಲಿ. ಹಾಗೆ ನೆಕ್ಸ್ಟು ರೆಡ್ ಕಲರಲ್ಲಿ ಸ್ವಿಫ್ಟ್ ನೋಡೋದಾದ್ರೆ ಹೇಳಿ ಸರ್. 2008 ಮಾಡೆಲ್ ಇದು, ಡೀಸೆಲ್ ವೇರಿಯಂಟು, Okay. VDI.
ನೀವು ಗಾಡಿ ನೋಡ್ಬೋದು ಸರ್, ಡೆಂಟು ಸ್ಕ್ರಾಚಸ್ ಏನು ಇಲ್ಲ, ತುಂಬಾ ಜಿನ್ನಿನ್ ಅಂತೀನಿ ಗಾಡಿ. ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕೋರೆ ಸರ್ ಗಾಡಿನಲ್ಲಿ. ಅದು ರೆಡ್ ಕಲರ್ ಅಲ್ಲಿ ಡೀಸೆಲ್ ಗಾಡಿ ಸ್ವಿಫ್ಟ್ ಅಲ್ಲೇ ಬೇಕು ಅನ್ನೋರಿಗೆ ಆಫ್ ಮಾಡಿ ಒಂದು ಫೈನಲ್ ಪ್ರೈಸ್ ಏನಾದರೂ ಕೋಟ್ ಮಾಡ್ತೀರಾ ಅದಕ್ಕೆ? ಸರ್ 260 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. 260 ಸ್ಲೈಟ್ಲಿ ನೆಗೋಷಿಯಬಲ್. ಖಂಡಿತ ಸರ್, ಅದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ನಿಮ್ಗೆ. ಎಸ್, ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ ಇನ್ನೊಂದು ವೈಟ್ ಕಲರ್ ಅಲ್ಲಿ, ಇದು ಟಾಪ್ ಎಂಡ್ ಅಲ್ವಾ? ಖಂಡಿತ ಸರ್, ಇದೂ ಟಾಪ್ ಎಂಡ್ 2009 ಮಾಡೆಲ್ ಆಗಿರುತ್ತೆ, ಸೆಕೆಂಡ್ ಓನರ್ ಇದೆ ಗಾಡಿ. ಓಕೆ. ಗಾಡಿ ನೀವು ನೋಡ್ಬೋದು ಸರ್, ತುಂಬಾ ಜೆನ್ಯೂನ್ ಅಂತೀನಿ, ಆರಾಮಾಗಿ ನಿಮ್ಗೆ 20+ ಮೈಲೇಜ್ ಅನ್ಬೋದು ಸರ್ ಈ ಗಾಡಿ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಬಂದಿದೆ ಕಂಪ್ನಿಯಿಂದಾನೆ. ಕಂಪ್ನಿಯಿಂದಾನೇ ಬಂದಿದೆ ಸರ್. Okay. ನಿಮ್ಗೆ 2 ಏರ್ ಬ್ಯಾಗು, ABS, ಮ್ಯಾಗ್ವೀಲ್ ಎಲ್ಲ ಆಪ್ಷನ್ ಅಲ್ಲಿ ಬರುತ್ತೆ. ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ. ಗಾಡಿ ಚೆನ್ನಾಗಿದೆ, ವೈಟ್ ಕಲರ್ ಅಲ್ಲಿ. ಗಾಡಿ ತಗೊಳ್ಳೋದು ಓಡಿಸೋದು ಪೆಟ್ರೋಲ್ ಡೀಸೆಲ್ ಸರ್, ಆರಾಮಾಗಿ 20+ ಮೈಲೇಜ್ ಬರುತ್ತೆ ನಿಮ್ಗೆ. ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ ಸರ್? 180 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡೋಣ. 1,80,000ಕ್ಕೆ ನಿಮಗೆ ಫೋರ್ಡ್ ಫಿಯೆಸ್ಟಾ ಸಿಗ್ತಿರೋದು ವೈಟ್ ಕಲರ್ ಅಲ್ಲಿ. ಬನ್ನಿ ವಿಸಿಟ್ ಆಗಿ. K50 ಪಾಸಿಂಗ್ ಆಗಿರುತ್ತೆ. ಹಾಗೆ 8 ಸೀಟ್ರಾ 5 ಸೀಟ್ರಾ? ಇದು 5 ಸೀಟರ್. 5 ಸೀಟ್ರ್ ಒಮಿನಿಯನ್ ನೋಡೋರಿಗೆ ಹೇಳಿ ಸರ್. 2008 ಮಾಡೆಲ್, ಅದೂ ಸಿಂಗಲ್ ಓನರ್. ಓಮ್ನಿನಲ್ಲಿ ಸಿಂಗಲ್ ಓನರ್ ಸಿಗುತ್ತೆ, ತುಂಬಾ ಕಷ್ಟ ಇದೆ ಸರ್. ಅದನ್ನು ಈ ಮಾಡೆಲ್ ನಲ್ಲಿ ನಿಮ್ಗೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ನೀವು ಟೈರು ನೋಡ್ಬೋದು ಸರ್, 80 to 90% ಟೈರು ಇದೆ ಗಾಡಿನಲ್ಲಿ. FC ನಿಮ್ಗೆ ಆರಾಮಾಗಿ ಬರುತ್ತೆ ಸರ್, 29 ವರೆಗೂ FC ಇದೆ ಗಾಡಿ. ಪ್ರೈಸಿಂಗ್ ಏನು ಹೇಳ್ತೀರಾ ಸರ್? 170 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 1,70,000ಕ್ಕೆ ಸಿಂಗಲ್ ಓನರ್ ಒಮಿನಿ ಸಿಗ್ತಿರೋದು. ಖಂಡಿತ ಸರ್. FC ನಿಮಗೆ ಆಲ್ಮೋಸ್ಟ್ 29,000 FC ಇದೆ. ಸೊ ನೆಕ್ಸ್ಟ್ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಸರ್, ಇದೂನು ಪೆಟ್ರೋಲ್ ಕಂಫರ್ಟ್ ಲೈನ್ 2011 ಸಿಂಗಲ್ ಓನರ್ ಗಾಡಿ. ಇದೂನು ಗಾಡಿ ನೋಡ್ಬೋದು ಸರ್, ಡೆಂಟು ಸ್ಕ್ರಾಚಸ್ ಏನು ಇಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ. ಈ ಒಂದು ನೋಡ್ಬೋದು ನಿಮಗೆ ಗಾಡಿ ಯಾವ ಥರ ಬರುತ್ತೆ. ಆ್ಯಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ, ಸ್ಪಾಯ್ಲರ್ ಕೂಡ ಹಾಕಿದ್ದಾರೆ. ಬ್ಯಾಕ್ ಪ್ರೊಫೈಲ್ ನಿಮಗೆ ಸಖತ್ತಾಗಿದೆ ಗಾಡಿ. ಬ್ಲ್ಯಾಕ್ ಬ್ಯೂಟಿ ಅಂತ ಹೇಳ್ಬೋದು. ಯಾರು ಬ್ಲ್ಯಾಕ್ ಕಲರ್ ಇಷ್ಟ ಆದರೆ ವೋಲ್ಕ್ಸ್ವ್ಯಾಗನ್ ಪೋಲೋ. ಡೀಸೆಲ್ ಪೆಟ್ರೋಲ್ ವೇರಿಯಂಟು. ಪ್ರೈಸಿಂಗು ಸರ್ ಬರೀ 2,70,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಂಡು. 2,70,000 ಸ್ಲೈಡ್ಲಿ ನೆಗೋಷಿಯಬಲ್. ಚವರ್ಲೆಟ್ ಅಲ್ಲಿ ಇರೋದು ಸೇಲು ಸರ್. ಶವರ್ಲೈಟ್ ಸೇಲ್ 2013 ಮಾಡೆಲು, ಸಿಂಗಲ್ ಓನರ್ ಗಾಡಿ. ನಿಮಗೆ ಆರಾಮಾಗಿ 18 to 20 ಮೈಲೇಜ್ ಬರುತ್ತೆ. Okay. ABS ಬ್ರೇಕ್ ಕೂಡ ಬರುತ್ತೆ ಗಾಡಿನಲ್ಲಿ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. Okay, ಬಾಡಿ ಲೈನಪ್ ಎಲ್ಲ ತೋರಿಸ್ಬೋದು, ತುಂಬಾ ಕ್ಲಾಸ್ ಅಂತೀನಿ. ಅದೂ ಡೀಸೆಲ್ ಗಾಡಿ, ನಿಮಗೆ ಆರಾಮಾಗಿ 20+ ಮೈಲೇಜು ಬರುತ್ತೆ ಸರ್ ಗಾಡಿ. ಓಕೆ. ಚವರ್ಲೆಟು ಬ್ರ್ಯಾಂಡ್ದು ಇದು ಪಾರ್ಟ್ ಸಿಗೋದಿಲ್ಲ ಅಂತಾರಲ್ಲ? ಸರ್, ಎಲ್ಲ ಗಾಡಿದು ಸಿಗುತ್ತೆ ಸರ್. ಶವರ್ಲೈಟು, ಫೋರ್ಡು ಎಲ್ಲ ಸಿಗುತ್ತೆ. ಈಗ ಗಾಡಿಗಳು ಇದಾವೆ ಅಲ್ಲ ಸರ್, ಸುಮಾರು ಗಾಡಿ ಇದಾವೆ. ಓಕೆ. ಪ್ರೈಸಿಂಗ್ ಏನು ಹೇಳ್ತಾರೆ ಅದಕ್ಕೆ? ಸರ್ ಬರೀ 2,15,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡೋಣ. 2,15,000 ಡೀಸೆಲ್ ವೇರಿಯಂಟು ಚವರ್ಲೆಟ್ ಸೇಲು. ಖಂಡಿತ ಸರ್, ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಮತ್ತೆ ಲೋನ್ ಕೂಡ ಅವೈಲಬಲ್ ಇದೆ ನಮ್ಮ ಹತ್ರ ಶವರ್ಲೈಟ್ಗೆ ಬೇಕಂದ್ರೆ ನಿಮಗೆ. ಖಂಡಿತ. ಸೊ ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಫಿಯೆಸ್ಟಾ. ಇದು ಪೆಟ್ರೋಲಾ ಡೀಸೆಲಾ? ಸರ್, ಇದು ಡೀಸೆಲ್ ಸರ್. ಫಿಯೆಸ್ಟಾನಲ್ಲಿ ಎಲ್ಲ ಜನ ಅವರು ಡೀಸೆಲ್ಲೇ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಮೈಲೇಜ್ ಮ್ಯಾಟರ್ ಮಾಡುತ್ತೆ. ಆರಾಮಾಗಿ ನಿಮಗೆ 18 to 20 ಮೈಲೇಜ್ ಬರುತ್ತೆ ಸರ್. ಹೌದು. ಈ ಗಾಡಿ ಡೀಟೇಲ್ಸ್ ಹೇಳಕ್ ಹೋಗಿದ್ರೆ 2011 ಮಾಡೆಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ನಲ್ಲಿ ಇದೆ ಗಾಡಿ. ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ನೋಡಬಹುದು. ಡೀಸೆಲ್ ಅಲ್ಲಿ 2 ಗಾಡಿ ತೋರಿಸ್ತಿದ್ದೀನಿ, ಫೋರ್ಡ್ ಫಿಯೆಸ್ಟಾ. ಅಂಡ್ ಪ್ರೈಸಿಂಗ್ ಅಂತ ಹೋಗೋದಾರೆ ಇದಕ್ಕೆ? ಸರ್ ಪ್ರೈಸಿಂಗ್ 195 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡೋಣ. 1,85,000 ಸ್ಲೈಟ್ಲಿ ನೆಗೋಷಿಯಬಲ್. ಖಂಡಿತ ಸರ್, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಈಕೋ ನೋಡೋರಿಗೆ ರೆಡ್ ಕಲರ್ ಅಲ್ಲಿ ಸರ್ 7 ಸೀಟರ್. ಇದು 2011 ಮಾಡೆಲ್, ಸೆಕೆಂಡ್ ಓನರ್ಶಿಪ್ ನಲ್ಲಿ ಇದೆ ಗಾಡಿ. ಓಕೆ. ಗಾಡಿ ನೀವು ತೋರಿಸಬಹುದು ಸರ್, ತುಂಬಾ ಚೆನ್ನಾಗಿದೆ. ಆರಾಮಾಗಿ ನಿಮಗೆ 16-18 ಆರಾಮಾಗಿ ಮೈಲೇಜ್ ಬರುತ್ತೆ ನಿಮಗೆ ಸರ್. ಓಕೆ. ಪ್ರೈಸಿಂಗ್ ಏನು ಹೇಳ್ತಾರೆ ಇದಕ್ಕೆ? ಸರ್ ಬರೀ 2,10,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಹೆಚ್ಚು ಕಡಿಮೆ ಮಾಡೋಣ. ಒಂದೇ ಒಂದು ಪ್ರೈಸು, ಡೈಲಿ ಪ್ರೈಸು. K17 ಪಾಸಿಂಗ್ ಆ ಕಡೆಯವ್ರು ಬಂದು ತಗೊಂಡು ಹೋಗ್ತಾರೆ. ಖಂಡಿತ ಸರ್. 195 ಫೈನಲ್ ಟು ಫೈನಲ್ ಕೊಡೋಣ ಬನ್ನಿ. 11 ಮಾಡೆಲ್ 95,000ಕ್ಕೆ 11 ಮಾಡಲು ಈಕೋ ಸಿಕ್ತಿರೋದು ರೆಡ್ ಕಲರ್ ಅಲ್ಲಿ. ಮೋಸ್ಟ್ ಡಿಮಾಂಡೆಡ್, ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಎನ್ಕ್ವೈರಿ ಆಗುತ್ತೆ ಇದು. ಬಟ್ ಕರ್ನಾಟಕ ನಂಬರ್ ಕೊಡ್ತೀರಾ, NOC ಕೊಡ್ತೀರಾ? ಸರ್ ವಿತ್ ಕರ್ನಾಟಕ ನಂಬರ್ ಮಾಡಿಕೊಡ್ತೀನಿ, ಅದೂ ಒಳ್ಳೆ ಪ್ರೈಸಿಂಗ್ ನಲ್ಲಿ ಕೊಡೋಣ ಸರ್. ಮಾಡೆಲ್ ಸರ್ ಇದು 2012 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ VXI ವೇರಿಯಂಟು. ನಿಮಗೆ ಈ 78,000 ಸಮಥಿಂಗ್ ಓಡಿದೆ ಸರ್ ಗಾಡಿ. ಇವಾಗ ರೀಸೆಂಟ್ ಆಗಿ ಬಂದಿರೋದು? ಖಂಡಿತ ರೀಸೆಂಟ್ ಆಗಿ ಬಂದಿದೆ ಸರ್. ಓಕೆ. ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ವಿತ್ KA ನಂಬರ್ ಬರೀ 375 ಕೊಡೋಣ ಸರ್. ಮಾರ್ಕೆಟಲ್ಲಿ ಏನು ಸೇಲ್ ಮಾಡ್ತಿದ್ದಾರೆ ಸರ್? ಸರ್ ಮಾರ್ಕೆಟ್ನಲ್ಲಿ ನಿಮಗೆ ಆರಾಮಾಗಿ 12 ಮಾಡೆಲ್ ವಿತ್ KA ಗಾಡಿ ನಿಮಗೆ 4 lakhs ಮೇಲ್ಗಡೆ ಇದೆ. ಬಟ್ ನಾವು ನಿಮಗೆ ಬರೀ 3,75,000 ವಿತ್ KA ನಂಬರ್ ಮಾಡ್ಕೊಡ್ತೀನಿ ಸರ್. ಲೋನ್ ಆಗುತ್ತಲ್ಲ ಇದಕ್ಕೆ? ಖಂಡಿತ ಸರ್, ಲೋನ್ ಮಾಡ್ಕೊಡೋಣ. ಓಕೆ. ಹಾಗೆ ನೆಕ್ಸ್ಟ್ ಇನ್ನೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಸರ್ ಪೋಲೋ ಡೀಸೆಲ್ ಹೈಲೈನ್ ಇದು. ಓಕೆ. 2012 ಮಾಡೆಲ್ ಆಗಿರುತ್ತೆ. ವಿಂಡ್ಶೀಲ್ಡ್ ಹೋಗಿದೆ ಸರ್, ನಾನು ವಿಂಡ್ಶೀಲ್ಡ್ ಹಾಕ್ಕೊಡ್ತೀನಿ. ಬೇರೆ ಚಾನ್ಸ್ನ ಪ್ರೈಸ್ನಲ್ಲಿ ಕೊಡೋಣ ಸರ್. ಬರೀ ಥರ್ಡ್ ಓನರ್ ಆಗಿದೆ ಗಾಡಿ. ಬರೀ 2,35,000 ಪೋಲೋ ಕೊಡೋಣ ಬನ್ನಿ ಸರ್. 2,35,000ಕ್ಕೆ ವೋಲ್ಕ್ಸ್ವ್ಯಾಗನ್ ಪೋಲೋ. ಅದೂ 12 ಮಾಡೆಲ್ ಡೀಸೆಲ್ ಹೈಲೈನ್. ಓಕೆ. 2,35,000ಗೆ ಡೀಸೆಲ್ ಹೈಲೈನು ಸಿಗ್ತಿರೋದು.
ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಸರ್ ವರ್ನಾ 2010 ಮಾಡಲ್ ಸೆಕೆಂಡ್ ಓನರ್ನಲ್ಲಿ ಇದೆ ಗಾಡಿ. Okay. ಅಪ್ ಟು ಡೇಟ್ FC 5 years FC ಕೂಡ ಆಗಿದೆ ಫ್ರೆಶ್. ನಿಮಗೆ ಕಂಪ್ನಿ ಮ್ಯಾಗ್ ವೀಲ್ಸು ABS ಬ್ರೇಕು ಎಲ್ಲ ಬರುತ್ತೆ. ಇಂಟೀರಿಯರ್ ನೀವು ತೋರಿಸ್ಕೊಡ್ಬೋದು ಸರ್, ತುಂಬಾ ಕ್ಲೀನ್ ಅಂತೀನಿ ಗಾಡಿ. ಡೀಸೆಲ್ ವೇರಿಯಂಟ್, ಆರಾಮಾಗಿ ನಿಮಗೆ 20+ ಮೈಲೇಜು ಬರುತ್ತೆ ಆರಾಮ. ಟಾಪ್ ಎಂಡ್ ಅಲ್ವಾ ಇದು? ಹೌದು ಸರ್, ಟಾಪ್ ಎಂಡ್. ಓಕೆ. ಅಂಡ್ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ನೋಡ್ಬೋದು. ಹೌದು ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ 175 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡೋಣ. 1,75,000. ಹೌದು ಸರ್. ನೆಕ್ಸ್ಟ್ ಹೋಗ್ತಾರೆ ಗೆಟ್ಸ್. ಸರ್ ಗೆಟ್ಸು 2009 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಇದೂ ಅಷ್ಟೇ ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಎಲ್ಲ ಇದೆ ಗಾಡಿನಲ್ಲಿ. ಬರೀ 1,20,000 ಕೊಡ್ತೀನಿ ಬನ್ನಿ ಸರ್. 1,20,000 ಗೆಟ್ಸ್ ಆಫ್ಟರ್ ಮಾರ್ಕೆಟ್ ನಿಮಗೆ ಬ್ರಾಡ್ ಟೈರ್ಸ್ ಕೂಡ ಹಾಕಿದ್ದಾರೆ. ಪೆಟ್ರೋಲ್ ಅಲ್ವಾ? ಹೌದು, ಪೆಟ್ರೋಲ್. ಓಕೆ. ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ. ಸರ್ ಫೋರ್ಡ್ ಫಿಯೆಸ್ಟಾ ಪೆಟ್ರೋಲ್ ವೇರಿಯಂಟ್ ಇದು 2010 ಮಾಡಲು. FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಫ್ರೆಶ್ ಆಗಿದೆ. ಗಾಡಿ ಮಾತಾಡೋಂಗಿಲ್ಲ ಅದ್ರ ತುಂಬ ಜೆನ್ಯೂನ್ ಕಂಡೀಷನ್ ಅಂತೀನಿ ಗಾಡಿ ನಿಮಗೆ. ಪ್ರೈಸ್ ಏನು ಹೇಳ್ತೀರಾ? ಸರ್ ಇದೂ ಅಷ್ಟೇ ಸರ್, 175 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ. 1,75,000 ಗಾಡಿ ಸಿಗ್ತಿರೋದು. ಸರ್ 2014 ಮಾಡಲ್ ಸೆಕೆಂಡ್ ಓನರು, ಡೀಸೆಲ್ ವೇರಿಯಂಟ್ ನಿಮಗೆ. ಓಕೆ. ಆರಾಮಾಗಿ 20+ ಮೈಲೇಜು ಬರುತ್ತೆ ಗಾಡಿ ನಿಮಗೆ. ಅಮೇಜು ಒಂದು ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಪಾಲ್ಸರ್ ಹಾಕಿದ್ದಾರೆ. ಯಾರು ಹುಡುಕ್ತಿರೋರಿಗೆ ಡೀಸೆಲ್ ಅಮೇಜು ಆರಾಮಾಗಿ 22 ಎಕ್ಸೆಪ್ಟ್ ಮಾಡೋದು ಮೈಲೇಜ್. ಪ್ರೈಸಿಂಗು ಸರ್ 3,20,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಸ್ಮಾಲ್ ನೆಗೋಷಿಯಬಲ್ ಮಾಡಿ ಗಾಡಿ ಕೊಡೋಣ ಸರ್. ಖಂಡಿತ. ಹಾಗೆ ಚಿಕ್ಕ ಗಾಡಿ ಸಿಟಿಲಿ ಓಡಾಡೋಕ್ಕೆ ಒಂದು ಗಾಡಿ ಬೇಕು ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನು, ಟಾಟಾ ನ್ಯಾನೋ. ಖಂಡಿತ ಸರ್. 2015 ಮಾಡಲ್ ಸಿಂಗಲ್ ಓನರ್ ನ್ಯಾನೋ ಟ್ವಿಸ್ಟ್ ಇದು ನಿಮಗೆ. ಟಾಪ್ ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸು, ಡಿಕ್ಕಿ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಓಕೆ. ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ ನೋಡ್ಬೋದು. ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾರಾದ್ರು ಟ್ವಿಸ್ಟು ಡಿಕ್ಕಿ ಗಾಡಿ ಆಲ್ಮೋಸ್ಟ್. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ 140 ಹೇಳ್ತಾವ್ರೆ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 1,40,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಖಂಡಿತ ಸರ್. ಓಕೆ. ಹಾಗೆ I10 ನೋಡೋದಾದ್ರೆ ಇನ್ನೊಂದು ವೆಹಿಕಲ್ ಇರೋದು ಸರ್ 2009 ಮಾಡಲ್ ಥರ್ಡ್ ಓನರ್ ಆಗಿದೆ I10. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಅದೂ ಸ್ಪೋರ್ಟ್ಸ್ ವೇರಿಯಂಟು. ಬ್ಯಾಕ್ ವೈಪರ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಪ್ರೈಸಿಂಗು ಸರ್ 170 ಹೇಳ್ತಾವ್ರೆ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 1,70,000 ಸಿಗ್ತಿರೋದು ಸರ್. ನೆಕ್ಸ್ಟ್ ಗ್ರ್ಯಾಂಡ್ I10. ಸರ್ ಗ್ರ್ಯಾಂಡ್ I10 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ನಿಮಗೆ. ಸ್ಪೋರ್ಟ್ಸ್ ವೇರಿಯಂಟು, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಡಿಫಾಗರು ಮತ್ತು ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್ ಗಾಡಿನಲ್ಲಿ. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಬರೀ 3,75,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಹೆಚ್ಚು ಕಡಿಮೆ ಆಗುತ್ತೆ. ಅದು ಡೀಸೆಲ್ ವೇರಿಯಂಟ್ ನಿಮಗೆ. ಡೀಸೆಲ್ 3,70,000 ಗ್ರ್ಯಾಂಡ್ I10 ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್ ಫೋರ್ಟ್ ಫಿಗೋ ಡೀಸೆಲ್ ಟೈಟಾನಿಯಂ ಇದು ನಿಮಗೆ. ABS, ಮ್ಯಾಗ್ವಿಲ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಓಕೆ. 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ. 1,75,000 ಹೇಳ್ತಾ ಇದ್ದೀನಿ, ಇದನ್ನು ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ. 1,75,000. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಬೀಟು. ಸರ್ 2011 ಇದೂ ಅಷ್ಟೇ ಸರ್, ಆರಾಮಾಗಿ ನಿಮಗೆ 20+ ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ, ಆರಾಮಾಗಿ ನಿಮಗೆ 20 ಮೈಲೇಜ್ ಆರಾಮಾಗಿ ಬರುತ್ತೆ ಸರ್ ಸಿಟಿನಲ್ಲಿ. ಆಫ್ಟರ್ ಮಾರ್ಕೆಟು ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ. ಹೌದು. 2011 ಆಗಿದೆ, ಸೆಕೆಂಡ್ ಓನರ್ಶಿಪ್ನಲ್ಲಿ ಇದೆ ಗಾಡಿ. ಬರೀ 1,60,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 1,60,000 ಹೇಳ್ತಾ ಇದ್ದೀನಿ, ಓಕೆ. ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ನೆಕ್ಸ್ಟ್ ಸರ್ 2010 ಮಾಡಲ್ ಆಗಿದೆ, ಸೆಕೆಂಡ್ ಓನರ್. ಇದೂ ಅಷ್ಟೇ, ಇದೂ ನಿಮಗೆ ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಕಂಫರ್ಟ್ ಲೈನ್ ಗಾಡಿ. ಬರೀ 2,60,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 2,60,000 2010 ಮಾಡಲು ವೋಲ್ಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನು. ಕಂಫರ್ಟ್ ಲೈನ್. ಓಕೆ. ಆ ಕಡೆ ಹೋಗ್ತಿದ್ರೆ ಇನ್ನೊಂದು ವ್ಯಾಗನರ್ ಇರೋದು. ಹೌದು ಹೇಳಿ ಸರ್. 2011 ಪೆಟ್ರೋಲ್ ಪ್ಲಸ್ CNG ಇದು. ಮೈಲೇಜ್ ನಿಮ್ಗೆ ಆರಾಮಾಗಿ CNG ನಲ್ಲಿ 24-25 ಮೈಲೇಜ್ ಬರುತ್ತಂತ ಗಾಡಿ ಸರ್ ನಿಮಗೆ. 2011 ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಅದನ್ನು K ಸೀರೀಸ್ ಗಾಡಿ ಇದು. ಬರೀ 2,10,000 ಹೇಳ್ತಾ ಇದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಟಾಟಾ ಮಾಂಜಾ 2009 ಮಾಡಲ್ ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟು, ಫ್ರೆಶ್ 5 ವರ್ಷ FC ಇನ್ಶೂರೆನ್ಸ್ ಕೂಡ ಆಗಿದೆ ಗಾಡಿನಲ್ಲಿ. ನಿಮಗೆ ಗಾಡಿ ನೋಡ್ಬೋದು ಸರ್, ತುಂಬಾ ಚೆನ್ನಾಗಿದೆ ಸರ್ ಗಾಡಿ ನೋಡ್ಬೋದು. ಆಲ್ಮೋಸ್ಟ್ 60% ಟೈರ್ಸ್ ಇದೆ. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಬರೀ 1,35,000 ಹೇಳ್ತಾ ಇದ್ದೀನಿ, ಮುಂದೆ ಬರಲಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸರ್ ಆಲ್ಟೋ LXi 2009 ಮಾಡಲು ಸಿಂಗಲ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಕೂಡ ಇದೆ ಸರ್ ಗಾಡಿನಲ್ಲಿ. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ 1,70,000 ಹೇಳ್ತಾವ್ರೆ, ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಸರ್ ಶವರ್ಲೈಟ್ ಸ್ಪಾರ್ಕ್ LT, ಅದು 2011 ಸಿಂಗಲ್ ಓನರ್ ಗಾಡಿ. ಬರೀ 60,000 ಹೊಡಿರತ್ತೆ ಸರ್ ಗಾಡಿ ನೋಡ್ಬೋದು ಯಾವ ಥರ ಬರುತ್ತೆ. ಯಾರು ಕಲಿಯೋಕ್ಕೆ ಗಾಡಿ ಬೇಕನ್ನೋರಿಗೆ ಈ ಗಾಡಿ ಆಫ್ ಮಾಡ್ಬೋದು. ಬರೀ 60,000 ಓಡಿರೋದು, ಸಿಂಗಲ್ ಓನರ್ ಅಲ್ವಾ? ಹೌದು ಸರ್. ಪ್ರೈಸಿಂಗ್ ಏನು ಹೇಳ್ತೀರಾ? ಸರ್ ಬರೀ 145 ಹೇಳ್ತಾ ಇದ್ದೀನಿ ಸರ್, ಮುಂದೆ ಬರಲಿ ಇನ್ನೂ ನೆಗೋಷಿಯಬಲ್ ಮಾಡೋಣ.